ಅಲ್ಲಿ ಇದೆಲ್ಲ ಬೆಂಗಳೂರು ನಡೆದಿದೆ, ಅದು ಇಲ್ಲೇ ನಾವು ಬೆಳಗಾದಾಗ ಏನು ಮಾಡೋರು ಅದ್ರ ಬಗ್ಗೆ. ಅಲ್ಲೇ ನಡೆದಿದೆ, ಅಲ್ಲೇ ಅದಾರ, ಉತ್ತರ ಕೊಡೋರು ಅದಾರ, ತೊಗೊಳೋರು ಅಲ್ಲೇ ಅದಾರ, ಅಲ್ಲೇ ಹೇಳ್ತಾರೆ. ನಾವೇನು ಹೇಳೋದಿಲ್ಲ, ನಾವು ಅದ್ರ ಬಗ್ಗೆ ಏನು ಹೇಳಲ್ಲ. ಅದ್ರ ಬಗ್ಗೆ ಈಗಾಗಲೇ ನಡೆದಿದೆ, ಅವರೇ ಉತ್ತರ ಕೇಳಿದ್ದಾರೆ. ಬ್ಯಾನ್ ಮಾಡೋಕ್ಕೆ ಕೇಳಿಲ್ಲ ಅವರು, ಬ್ಯಾನ್ ಮಾಡ್ತು ಅಂತ ಎಲ್ಲಿ ಹೇಳಿದ್ರೆ, ಬ್ಯಾನ್ ಮಾಡ್ತು ಅಂತ ಎಲ್ಲಿ ಹೇಳಿಲ್ಲ. ಅದನ್ನೇನು ಅವ್ರದ್ದೇನು ಆಸ್ತಿ ಕೇಳಿಲ್ಲ. ನಿಮ್ಮ ರಿಜಿಸ್ಟ್ರೇಷನ್ ಎಲ್ಲಿದೆ ಅಷ್ಟು ಕೇಳ್ಯಾರ ಅಷ್ಟೇ, ಅದ್ರ ಬಿಟ್ಟು ಏನು ಕೇಳ್ಯಾರ, ನಾವು ಏನು ಕೇಳಿಲ್ಲ. ಹೇಳ್ರಿ, BJP ಅವ್ರು ನಮ್ಗೆ ಹಾಕ್ಯಾರಂದ್ರೆ ಖಾನಾಪುರ MLA ಅವರು ಹಾಕಿದ್ದಾರೆ. ಹಿಂದೆ ಇವರೇ ಹಾಕ್ಯಾರಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಆಗಲ್ಲ. ಇವರೇ ಹಾಕ್ಯಾರ, ಅವ್ರು ಹಾಕ್ಯಾರ, ಯಾರು ಎಲ್ಲಿ, ಅದೆಲ್ಲ ಗುಪ್ತ ಮತದಾನ. ಯಾರು ಹೇಳಿದ್ರು? ಈ ಹಂತದಲ್ಲಿ ಯಾರು ಹಾಕ್ಯಾರಂತ ಯಾರು ಹೆಸರು ಹೇಳಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅದು ಗುಪ್ತವಾಗಿರುವಂಥ ಮತದಾನ. ಇವರೇ ಹಾಕ್ಯಾರ, ಅವ್ರು ಹಾಕ್ಯಂತ ಹೇಳಿಕ್ಕೆ ಯಾರ ಕಡೆಯೂ ನಿರ್ದಿಷ್ಟವಾದ ದಾಖಲೆಗಳು, ಪುರಾವೆಗಳು ಯಾರ ಕಡೆ ಇಲ್ಲ ರೀ. ಇಲ್ಲ ಗುರ್ತ, ಅದೇನು ಗೊತ್ತಾಯಿದ್ರೆ ಅದು ಗುಪ್ತ ಮತದಾನ. ಅದು ಇದ್ರೆ ಅದು ರಾಜ್ಯಸಭಾದದು, ರಾಜ್ಯಸಭೆ ಆದ್ರೆ ತೋರಿಸಿ ಹಾಕ್ಬೇಕ್ರೆ. ಇದಿಲ್ಲ, ಗುಪ್ತನಂತೆಲ್ಲ ಗುಪ್ತ ಆಗಿಬಿಡ್ತು. ಇಲ್ಲ ನಾವೇನಿಲ್ಲ, ಗುಪ್ತ ಧಾರವಾಡ ಗ್ರಾಮೀಣ ಕ್ಷೇತ್ರದ್ದು ತಯಾರಿ ನಿಮ್ಮ ಕಡೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಎಲ್ಲ ಕಡೆ ಹೋಗಿ ಮಾಡೋಕೆ ಎಲೆಕ್ಷನ್ ಇತ್ತಲ್ಲಿ ಎಲ್ಲ ಕಡೆ ಮಾಡೋದಾರಲ್ಲ, ಅದೇನು ಇಲ್ಲಿ ಅಲ್ಲಿ ಅಂತ ಏನಿಲ್ಲ. ಈಗಾಗಲೇ ತಮ್ಮ ಮಂದಿ ಅಲ್ಲಿ ಹೋಗಿ ಪ್ರಚಾರ ಮಾಡಿದ್ರಿ, ತಮ್ಮ ಜನ ಹೋಗಿ ವಾರ ಗಂಟೆ ಎಲ್ಲ ಮಾಹಿತಿ ತೊಗೋಬೇಕಲ್ಲ, ಅಲ್ಲಿ ಮಾಹಿತಿ ತೊಗೋಬೇಕಲ್ಲ, ವಿದ್ದಾಡ್ಬೇಕಲ್ಲ, ಮಾಹಿತಿ ಬೇಕಲ್ಲ, ಹೆಂಗೆ ವಿದ್ದಾಡ್ಬೇಕಂತ. ಹಾವೇರಿ ಎಲ್ಲ ಮುಗಿತು, ಬಾಗಲಕೋಟೆ ಮುಗಿತು, ಈಗ ಧಾರವಾಡ ಗ್ರಾಮೀಣ ತಮ್ಮ ಹೆಗಲಿಗೆ ಬಂದಿದೆ. ಅಲ್ಲೇ ಇಲ್ಲ, ಎಲ್ಲ ಕಡೆ ಮಾಡ್ತೀವಿ. ಎಲ್ಲಿ ಎಲೆಕ್ಷನ್ ಇರುತ್ತೋ ಅಲ್ಲೆಲ್ಲ ನಾವು ಪಕ್ಷದ ಪರವಾಗಿ ಮಾಡ್ತೀವಿ. ಇಲ್ಲ, ಇನ್ನು ಕಳಿಸ್ತೀವಿ.